ಬ್ರದರ್ ಇವತ್ತು ನಮ್ಮ RCB ಫೈನಲ್ ಹೋಗಿದೆ, ಪಂಜಾಬ್ ಎದುರು ಆಡ್ತಾ ಇದೆ, ಎಷ್ಟು ಖುಷಿ ಇದೆ, ಏನು ಹೇಳ್ತೀರಾ ಅಂತ? 18 ರನ್ ಉಂಟು, ನಮ್ಮ ಬೆಂಗಳೂರಿಗೆ ಉಂಟು. ಸೊ ಅದರಿಂದ ಈ ವರ್ಷ 18ನೇ ವರ್ಷ ಆಗಿರೋದ್ರಿಂದ ನಮ್ಮ RCB ಕೊಹ್ಲಿ ಅವರು ಜೆರ್ಸಿ ನಂಬರ್ 18. ಸೊ ಈ ವರ್ಷ ಹೊಡಿತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಈ ವರ್ಷ ಟೀಮ್ ಕೂಡ ಅದೇ ರೀತಿ ಇದೆ. ಪ್ರತಿ ವರ್ಷನೂ 3 ಜನದಿಂದ 4 ಜನ ಮಾತ್ರ ಆಡ್ತಿದ್ರು. ಸೊ ಈ ವರ್ಷ ಪ್ರತಿಯೊಬ್ಬರು ಈವನ್ ಬೌಲರ್ವರೆಗೂ ನಮ್ಮವ್ರು ಬ್ಯಾಟಿಂಗ್ ಹೊಡೆದು ಕೊಡೋ ಥರಕ್ಕೆ ಆಡ್ತಿದ್ದಾರೆ ಚೆನ್ನಾಗಿ. ಸೊ ಟೀಮು ಚೆನ್ನಾಗಿದೆ, ಪ್ರತಿಯೊಬ್ಬರಲ್ಲೂ ಒಂದು ಹುಮ್ಮಸ್ಸಿದೆ, ನಾವು ಹೊಡಿಬೇಕು ಈ ಸಾರಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆ ನಂಬಿಕೆಯಲ್ಲಿ ಇವತ್ತು ಹೊಡಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೂ ಇದೆ. ಪ್ರತಿ ಬಾರಿ ಹೇಳ್ತಾ ಇದ್ರಿ ಈ ಸರಿ ಕಪ್ ನಮ್ದೆ, ಈ ಸರಿ ಕಪ್ ನಮ್ದೆ ಅಂತ ಇದ್ರು, ಬಟ್ ಆಗಿಲ್ಲ. ಬಟ್ ಇವಾಗ ಆಗುತ್ತಾ ಏನಾದ್ರು ಒಂದು ಈ ಮೂಮೆಂಟರಿಗೆ ತಲುಪಿದ್ದೀವಿ, ಏನ್ ಹೇಳ್ತೀರಾ ಅಂತ? ಅಂದ್ರೆ ಆಗುತ್ತಾ ಇಲ್ವಾ? ಪಂಜಾಬ್ ಎದುರು ಆಲ್ರೆಡಿ ಅವ್ರನ್ನ ಬರ್ದಾಕಿದ್ದಾರೆ ಪಂಜಾಬ್ ಮನೆ. ಮ್ಯಾಚ್ ನೋಡಿದ್ದೀರಾ ಅವತ್ತು? ಹೌದು. ಬಟ್ ಇವತ್ತಿನ ಮ್ಯಾಚ್ ಹೇಗಿರ್ಬೋದು, ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ದೀರಾ ಅಂತ? ಸೊ ಅದು ನಾವು ಸ್ಟಾರ್ಟಿಂಗ್ ಎಲ್ಲ ಹೊಡೆದಿದ್ರೆ ಎಷ್ಟು ಕ್ರೇಜ್ ಇರ್ತಿತ್ತೋ ಗೊತ್ತಿಲ್ಲ. ಸೊ 18 ವರ್ಷ ಕಾದು ಈಗ ಹೊಡಿತಿದೀವಿ, ಅದು ಇನ್ನೂ 10 ಪಟ್ಟು ಜಾಸ್ತಿ ಇದೆ. ಸೊ ಈ ವರ್ಷ ಹೊಡೆದ್ವಿ ಅನ್ಕೊಳ್ಳಿ, ಅದು ಬೇರೆ ಲೆವೆಲ್ಗೆ ಇರುತ್ತೆ ಕ್ರೇಜು. ಸೊ ದೇವರು ಸಹ ಅದೇ ಅನ್ಕೊಂಡಿದ್ದ ಅನ್ಸುತ್ತೆ. ಈ ಥರ ಒಂದು ಕ್ರೇಜ್ ನೀವು ನೋಡ್ರಿ ಚೆನ್ನಾಗಿರುತ್ತೆ ಅಂತ ಕ್ರಿಯೇಟ್ ಮಾಡಿಕೊಟ್ಟವನೆ. ಸೊ ಅದು ಸೆಲೆಬ್ರೇಟ್ ಮಾಡೋಣ. ಸಪೋಸ್ ಹೊಡಿತೀವಿ, ಸಪೋಸ್ ಹೊಡೆದಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಇನ್ನೂ ಗ್ರ್ಯಾಂಡ್ ಆಗಿ ಬರ್ತೀವಿ. ಎಲ್ಲ ಅಭಿಮಾನಿಗಳು ಏನ್ ಹೇಳ್ತಾರೆ ಅಂದ್ರೆ ಕಪ್ ಹೊಡೆದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನಮ್ ಕ್ರೇಜ್ ಯಾವತ್ತೂ ಕಡಿಮೆ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಅಕಸ್ಮಾತ್ ಕಪ್ ಏನಾದ್ರು ಇವತ್ತು ಹೊಡೆದು ಬಿಟ್ರೆ ಆ ಕ್ರೇಜ್ ಕಡಿಮೆ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ, ಏನ್ ಹೇಳ್ತೀರಾ? ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಟೀಮ್ ಮೇಟ್ಸ್ ಹೇಳಿದ್ದಾರೆ, ಒಂದ್ಸರಿ ನಾವು ಹೊಡೆದ್ವಿ ಅಂತಂದ್ರೆ ಇನ್ನೂ ಕಂಟಿನ್ಯೂಸ್ 3 ಕಪ್ ಹೊಡಿತೀವಿ ಅಂತ ಹೇಳಿದ್ದಾರೆ. ಸೊ ಸೆಲೆಬ್ರೇಷನ್ ಇನ್ನೂ ಜಾಸ್ತಿನೇ ಆಗುತ್ತೆ. ಸೊ ಈ ವರ್ಷ ಹೊಡೆದಿರೋದು ನೆಕ್ಸ್ಟ್ ವರ್ಷ ಹೊಡಿತೀವನ್ನ ಇನ್ನೂ ಹುಮ್ಮಸ್ಸಲ್ಲಿ ಇನ್ನೂ ಜಾಸ್ತಿನೇ ಆಗ್ತೀವಿ ನಾವು, ಕಡಿಮೆ ಅಂತೂ ಆಗಲ್ಲ. ಪ್ರತಿ ಬಾರಿ ಮ್ಯಾನೇಜ್ಮೆಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇದ್ರು ಅಭಿಮಾನಿಗಳ, ಬಟ್ ಈ ಬಾರಿ ಮ್ಯಾನೇಜ್ಮೆಂಟ್ ತುಂಬಾ ಖುಷಿಯಾಗಿದ್ದಾರೆ. ಏನ್ ಹೇಳ್ತೀರಾ ಆ ಮ್ಯಾನೇಜ್ಮೆಂಟ್ ಬಗ್ಗೆ, ಅವ್ರು ಆಡ್ತಿರೋ ರೀತಿ ಬಗ್ಗೆ, ಆ ಟೀಮ್ ಬಗ್ಗೆ ಎಲ್ಲ? ತುಂಬಾ ಖುಷಿ ಇದೆ. ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಅಷ್ಟೇ ಹಂಗೆ ತಿಳ್ಕೊಂಡಿದ್ವಿ, ಒಳ್ಳೊಳ್ಳೆ ಪ್ಲೇಯರ್ನೆಲ್ಲ ಬಿಟ್ರಲ್ಲ ಅನ್ಕೊಂಡು. ಸೊ ಈಗ ಚೂಸ್ ಮಾಡಿರೋ ಎಲ್ಲರೂ ನೋಡಿದಾಗ ಅವರಲ್ಲಿರುವಂತ ಒಂದು ಕಾನ್ಫಿಡೆನ್ಸ್ ನೋಡಿ ಒಳ್ಳೆ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ. ಅಂಡ್ ಫೈನಲ್ ವರ್ಗೂ ಬಂದಿದ್ದಾರೆ, ತುಂಬಾ ಖುಷಿ ಇದೆ. ಅಂದ್ರೆ ನೀವು ಅನ್ಕೊಂಡಿದ್ರ IPL ಸ್ಟಾರ್ಟಿಂಗ್ ಮೇಲೆ ಈ ಸೀಸನ್ ಫೈನಲ್ ಬರ್ತಾರೆ ಅಂತಂದ್ರೆ ಅನ್ಕೊಂಡಿದ್ರೆ ಏನು ಅಂತ? ಸ್ವಲ್ಪ ಡೌಟ್ ಇತ್ತು, ಯಾಕಂದ್ರೆ ಬ್ಯಾಟ್ಸ್ಮನ್ಗಳು ಅಷ್ಟು ಇಲ್ಲ, ಯಾರನ್ನ ಈ ಫಿಲ್ ಸಾಲ್ಟು ಅಂಡ್ ಲಿವಿಂಗ್ಸ್ಟನ್ ಅವರೆಲ್ಲ ಅಷ್ಟು ಆಡ್ತಾರೆ ಅನ್ನೋ ಒಂದು ಡೌಟ್ ಇತ್ತು. ಸೊ ಈಗ ಅವ್ರು ಆಡ್ತಿರೋದು ಅಂಡ್ ಪ್ರತಿಯೊಬ್ಬರ ಇಂಪ್ಯಾಕ್ಟ್ ಚೆನ್ನಾಗಿದೆ. ಸೊ ಅನ್ನಿಸ್ತಿದೆ ಸರ್ ಹೊಡಿತೀವಿ ಅಂತ. ನಮ್ಮ ಬೆಂಗಳೂರಲ್ಲಿ ಈ ಸೀಸನ್ ಅಲ್ಲಿ ಯಾರು ಬ್ಯಾಟಿಂಗ್ ಇಷ್ಟ ಆಯ್ತು ನಿಮ್ಗೆ? ಪ್ರತಿಯೊಬ್ಬರು ಬ್ಯಾಟಿಂಗು ಇಷ್ಟ ಆಯ್ತು, ಒಬ್ಬರದು ಅಂತಿಲ್ಲ. ಯಾಕಂದ್ರೆ ಒಬ್ರು ಕೈ ಕೊಟ್ಟಾಗ ಇನ್ನೊಬ್ರು ಬಂದು ಹಿಡಿದಿದ್ದಾರೆ. ಸೊ ನಾವು ಒಬ್ಬರನ್ನ ಚೂಸ್ ಮಾಡೋದು ತಪ್ಪಾಗುತ್ತೆ. ಪ್ರತಿಯೊಬ್ಬರು ಚೆನ್ನಾಗಿ ಆಡವ್ರೆ. ಬೌಲಿಂಗ್ ವಿಚಾರಕ್ಕೆ ಬೌಲಿಂಗ್ ಬೆಂಕಿ ಬೌಲಿಂಗ್ ಅಂತಾನೆ ಹೇಳ್ಬೋದು. ಈವನ್ ಸ್ಪಿನ್ನರ್ಸ್ ಆಗಲಿ ಅಂಡ್ ಯಾರು ಸ್ಪೀಡರ್ಸ್ ಇದ್ದಾರೆ ಅವರೆಲ್ಲರೂ ಚೆನ್ನಾಗಿ ಬೌಲ್ ಮಾಡಿದ್ದಾರೆ. ಯಾರ ಬಗ್ಗೆ ಡಿಸಪಾಯಿಂಟ್ ಆಯ್ತು? ಇವ್ರು ಆಡ್ತಾರೆ ಅನ್ಕೊಂಡಿದ್ದೆ ಬಟ್ ಆಡಿಲ್ವಲ್ಲ ಅಂತ ಏನಾದ್ರು ಬೇಜಾರಾಗಿದ್ದಂದ್ರೆ ಯಾರು? ಅದು ಅಂಪೈರ್ನೇ ಹೇಳ್ಬೋದು ನಾವು. ಅಂಪೈರ್ಗಳೇ ಅಷ್ಟೇ. ನಮ್ಮ ಮೇಲೆ ಏನೋ ಅವ್ರಿಗೆ ಒಂಚೂರು ಡಿಸಪಾಯಿಂಟ್ ಇದೆ ಅನ್ಸುತ್ತೆ. ಯಾವಾಗಲೂ ಏನಾದರೂ ಒಂದು ಮೂಮೆಂಟಲ್ಲಿ ನಮ್ಮ ಮೇಲೆ ಎಡವಟ್ಟು ಮಾಡೇ ಮಾಡ್ತಾರೆ. ಪ್ರತಿ ಸಾರಿ ಒಂದು ಫೈನಲಲ್ಲೂ ಅವ್ರದ್ದೇ ಒಂದು ಏನಾದರೂ ಒಂದು ಆಗಿರುತ್ತೆ. ಲಾಸ್ಟ್ ಟೈಮು ಇದೇ ಥರಕ್ಕೆ ಒಂದು ಮೈನಸ್ ಆಗಿನೇ ನಾವು ಕಳ್ಕೊಂಡ್ವಿ. ಸೊ ಈ ಸಾರಿ ಅದು ಆಗೋದು ಬೇಡ ಅನ್ಕೊಂಡಿದ್ದೀನಿ. ಏನು ಹೇಳ್ತೀರಿ? ಏನಾದ್ರು ಸ್ಲೋಗನ್ ಹೇಳ್ತೀರಾ RCB ಇದು? ಆ ಥರಕ್ಕೆ ಅಂತ ಏನೂ ಇಲ್ಲ, ಜೈ RCB ಅಂತ ಹೇಳ್ಬೋದು ಅಷ್ಟೇ. ಈ ಸರಿ ಕಪ್ ನಮ್ದೇ ಅಂತ ಇದ್ರೆ ನಮ್ದು ಅನ್ನೋ ಮೂಮೆಂಟ್ ಬಂದಿದೆ, ಇವಾಗ ಬಂದಿದೆ ಅಂತಲ್ಲ, ಆಲ್ರೆಡಿ ಬಂದಾಗಿದೆ. ಯಾಕಂದ್ರೆ ಫೈನಲ್ಗೆ ಬಂದಿದ್ದೀವಿ ಅಂತಂದ್ರೆ ನಮ್ದು ಅಂತಾನೆ ಒಂದು. ಸೊ ಹೊಡೆದಿದ್ದೀವಿ ಫೈನಲ್. ಜೈ RCB. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.